ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತಿಗೆ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ. ಇನ್ನು 4 ದಿನ ಪೊಲೀಸರಿಗೆ ಕಸ್ಟಡಿಗೆ ಪಡೆಯುವ ಅವಕಾಶ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಮತ್ತೊಮ್ಮೆ ಜೈಲು ಪಾಲಾಗಲಿರುವ ದರ್ಶನ್. ಆರೋಪಿಗಳ ವಿಚಾರಣೆ ಇನ್ನೂ ಬಾಕಿ ಇದೆ. ರೇಣುಕಾಸ್ವಾಮಿ ಮೊಬೈಲ್ ಕೂಡ ಪತ್ತೆಯಾಗಿಲ್ಲ. ವಿಚಾರಣೆ ವೇಳೆ ಆರೋಪಿಗಳ ಹೇಳಿಕೆ, ಸಾಕ್ಷಿ ಸಂಗ್ರಹ ಬಾಕಿ. ಹಲವು ಕಾರಣಗಳೊಂದಿಗೆ ಡಿ ಗ್ಯಾಂಗ್ ಕಸ್ಟಡಿಗೆ ಕೇಳಲು ಪೊಲೀಸರ ಸಿದ್ಧತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿನ್ನೆ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್. ಆರೋಪಿಗಳ ಎತ್ತರದಿಂದ ಕೂದಲಿನವರೆಗೆ ಎಲ್ಲ ಸ್ಯಾಂಪಲ್ ಪಡೆದ ವೈದ್ಯರು. ಸಂಗ್ರಹಿಸಿದ ಮಾದರಿಗಳೆಲ್ಲ ಎಫ್ಎಸ್ಎಲ್ಗೆ ರವಾನೆ. ಕ್ರೌರ್ಯದ ಸಿಸಿಟಿವಿ ಫುಟೇಜ್ಗಳನ್ನು ವೀಕ್ಷಿಸಿರುವ ನಾಯಕರು. ಒತ್ತಡಕ್ಕೆ ಮಣಿದರೆ ವೀರಶೈವ ಲಿಂಗಾಯತ ಸಮಾಜದ ವಿರೋಧವೂ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ದರ್ಶನ್ ಕೇಸ್ನಲ್ಲಿ ಯಾರ ಒತ್ತಡಕ್ಕೂ ಮಣಿಯುತ್ತಿಲ್ಲ ಸಿಎಂ, ಡಿಸಿಎಂ, ಗೃಹ ಸಚಿವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.